ಎಲ್ರಿಗೂ ನಮಸ್ಕಾರ. ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಮುಖ ತೊಳೆದು ಒಂದು ಎನರ್ಜಿ ಡ್ರಿಂಕನ್ನು ಕುಡಿತೀನಿ. ಈ ಡ್ರಿಂಕು ಎಷ್ಟು ಹೆಲ್ತಿಗೆ ಒಳ್ಳೆಯದು ಅಂದರೆ, ಇಡೀ ದಿನ ನಮ್ಮ ಬಾಡಿ ಸುಸ್ತಾಗ್ತಿದೆ, ನಿಶಕ್ತಿ ಅಥವಾ ಬಾಡಿ ಪೇನು, ಮೈಕೈ ನೋವು, ಸೋಂಬೇರಿತನ, ಆಲಸ್ಯ ಇದೆಲ್ಲ ಸಹಜವಾಗಿ ಹೆಣ್ಮಕ್ಳಿಗೆ ಆಗ್ತಾನೇ ಇರುತ್ತೆ. ನಿಶಕ್ತಿಯಿಂದ ಕೂಡ ಇದೆಲ್ಲ ಆಗ್ತಾನೇ ಇರುತ್ತೆ. ಅದು ಯಾವುದೂ ಆಗಲ್ಲ ಈ ಡ್ರಿಂಕ್ ಕುಡಿಯೋದ್ರಿಂದ. ಇದನ್ನು ನನಗೊಬ್ಬರು ಡಾಕ್ಟ್ರು ಹೇಳಿದರು. ಒಂದು ಲೋಟ ಬಿಸಿ ಬಿಸಿ ನೀರಿಗೆ 2ರಿಂದ 3 ಪೆಪ್ಪರನ್ನ ಜಜ್ಜಿ ಹಾಕ್ಕೋತೀನಿ. ಜೊತೆಗೆ ಒಂದು ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ತೀನಿ. ಹಾಗೆ ಒಂದು 2 ಚಿಟಿಕೆ ಅರಿಶಿನ ಪುಡಿ ಮತ್ತು ಒಂದು 2 ಡ್ರಾಪು ಲಿಂಬೆ ಹುಳಿ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಮತ್ತು 2 ಡ್ರಾಪು ತುಪ್ಪ ಹಾಕ್ಕೋಬೇಕು. ಒಂದು 10 ನಿಮಿಷ ಇದನ್ನು ಕುತ್ಕೊಂಡು ಬಿಸಿ ಬಿಸಿ ಗುಟುಕಾಗಿ ಇದರ ನೀರನ್ನು ಕುಡಿಬೇಕು. ನಾವು ಹೆಣ್ಮಕ್ಳು ಒಂದು 28 ಟೆನ್ಷನನ್ನೆಲ್ಲ ತಲೆ ತುಂಬ್ಕೊಂಡಿರ್ತೀವಿ. ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಗಮನನೇ ಇರೋದಿಲ್ಲ. ಆದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡಬೇಕು. ನಮ್ಮ ಆರೋಗ್ಯ ಗಟ್ಟಿ ಇದ್ದರೆ ನಾವು ಎಲ್ಲ ಜವಾಬ್ದಾರಿನ ಹೊತ್ಕೋಬೋದು, ಎಲ್ಲದನ್ನು ನಿಭಾಯಿಸ್ಬೋದು. ಒಂದು ಸಲ ಈ ಡ್ರಿಂಕ್ ಮಾಡ್ಕೊಂಡು ಕುಡೀರಿ, ಆಮೇಲೆ ನೀವೇ ಪ್ರತಿದಿನ ಇದನ್ನು ಬಿಡೋಲ್ಲ. ಅಷ್ಟು ನಿಮಗೆ ಅನಿಸುತ್ತೆ, ಓ ಇವತ್ತು ನನಗೆ ಎಷ್ಟು ರಿಲೀಫ್ ಆಗಿದ್ದೀನಿ, ಎಷ್ಟು ಆರಾಮಾಗಿದ್ದೀನಿ ಅಂತ. ಅಷ್ಟು 100% ರಿಸಲ್ಟ್ ಕೊಡುತ್ತೆ. ಈಗ ಒಂದು ಕಡೆ ರೊಟ್ಟಿಗೆ ನೀರಿಟ್ಟಿದ್ದೀನಿ. ಈ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅದ್ರಲ್ಲಿ ಸ್ವಲ್ಪ ಉಳಿಸಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ 1.5 ಬೌಲು ಹಿಟ್ಟು ಹಾಕಿದ್ದೀನಿ. ಅಂದರೆ ಅಕ್ಕಿ ಜೋಳ 2 ಮಿಕ್ಸ್ ಇರೋ ಹಿಟ್ಟಿದು, ಜೋಳದ ಹಿಟ್ಟು. ನಾನು ಯಾವಾಗೂ ರೊಟ್ಟಿಗೆ ಉಪ್ಪು ಹಾಕ್ತೀನಿ. ಮುಂಚೆನೇ ನಾನು ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಜೊತೆಗೆ ಯಾವಾಗೂ ಒಂದು ಡ್ರಾಪ್ ಸಕ್ಕರೆ ಹಾಕ್ತೀನಿ. ಅದನ್ನು ಆಮೇಲೆ ಹೇಳ್ತೀನಿ ಸಕ್ಕರೆ ನಾನು ಯಾಕೆ ಹಾಕ್ತೀನಿ ಅಂತ ಹೇಳಿ. ಹೀಗೆ ರೊಟ್ಟಿನ ಚೆನ್ನಾಗಿ ನೀರು ಕೈ ಹಸಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಒಂದು 10 ನಿಮಿಷ. ಈ ಥರ ರೊಟ್ಟಿ ಮೆತ್ತಗಾಗಿರಬೇಕು. ನೋಡಿ, ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಾದ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೋತೀನಿ. ನಾವು ರೊಟ್ಟಿ ಕುದಿಸೋಕ್ಕಿಟ್ಟಿರ್ತೀವಲ್ಲ ನೀರು, ಆವಾಗಲೇ ಅದಕ್ಕೆ ನಾನು ಒಂದು ಚಿಟಿಕೆ ಸಕ್ಕರೆ ಹಾಕ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ, ನಮ್ಮ ಒಂದು ಸಂಸಾರದಲ್ಲಿ, ನಮ್ಮ ಕುಟುಂಬದಲ್ಲಿ ಸಿಹಿ ಕಹಿ ಎರಡೂ ಇರಬೇಕು, ಸದಾ ಸಂತೋಷವಾಗಿರಬೇಕು ಅಂಥೇಳಿ ಅದು ವಾಸ್ತು ಪ್ರಕಾರ ನಾವು ರೊಟ್ಟಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಚಿಟಿಕೆ ಸಕ್ಕರೆ ಹಾಕ್ತೀವಿ. ಉಪ್ಪು ಸಹಜವಾಗಿ ನಾನು ಹಾಕ್ತೀನಿ. ಉಪ್ಪಿಲ್ಲದೆ ನಾನು ಯಾವತ್ತೂ ರೊಟ್ಟಿ ಮಾಡಲ್ಲ. ಅದ್ರ ಜೊತೆ ಒಂದು ಚಿಟಿಕೆ ಸಕ್ಕರೆನ ಹಾಕ್ಕೋತೀನಿ. ಹೀಗೆ ರೊಟ್ಟಿನ ಕೈಯಿಂದ ಸ್ವಲ್ಪ ಒತ್ಕೊಂಡು ಆಮೇಲೆ ನೀಟಾಗಿ ಲಟ್ಟಣಿಗೆಯಿಂದ ಇದನ್ನು ಉತ್ಕೋತೀನಿ. ಈಗ ಸೈಡ್ ಕೈ ಇಟ್ಕೊಂಡು ಹಿಂಗೆ ಒತ್ತೋದ್ರಿಂದ ಸೈಡ್ ಬಿರಿ ಬಂದಿರೋದೆಲ್ಲ ಒಂದು ಸ್ವಲ್ಪ ನೀಟಾಗುತ್ತೆ. ಆಮೇಲೆ ಲಟ್ಟಣಿಗೆಯಿಂದ ನೀಟಾಗಿ ಚಪಾತಿ ಉದ್ದೋ ಹಾಗೆ ಉತ್ಕೋಬೇಕು. ಕೆಳಗೆ ಹಿಟ್ಟು ಹಚ್ಕೊಂಡು ನೀಟಾಗಿ ರೊಟ್ಟಿನ ಉತ್ತಾ ಹೋಗಬೇಕು. ನಮಗೆ ಎಷ್ಟು ದೊಡ್ಡದು ಬೇಕು, ನಮಗೆ ಹಿಟ್ಟಿನ ಅಳತೆ ಎಷ್ಟು ದೊಡ್ಡದು ರೊಟ್ಟಿ ಆಗುತ್ತೆ. ಈಗ ರೊಟ್ಟಿ ಆಯಿತು. ಈಗ ಮತ್ತೊಂದು ರೊಟ್ಟಿ ಮಾಡ್ತೀನಿ. ಎಷ್ಟು ಬೇಕಷ್ಟು ಹಿಟ್ಟು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಹಿಟ್ಟು ಹಚ್ಕೊಂಡು ಅದನ್ನು ಕೈಯಿಂದ ಚೆನ್ನಾಗಿ ಎಷ್ಟಾಗುತ್ತೆ ಅಷ್ಟು ಒತ್ಕೊಂಡು ಆಮೇಲೆ ಅದನ್ನು ಲಟ್ಟಣಿಗೆಯಿಂದ ಉದ್ದಬೇಕು. ನನ್ನ ಈ ಡೈರಿ ಸಾಫನು ಚಾನಲ್ ವಿಡಿಯೋಸ್ಗಳು ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಏನೇನು ಹೇಳಿದ್ದೀನಿ ರೊಟ್ಟಿ ವಿಚಾರದಲ್ಲಿ ಅನ್ನೋದೆಲ್ಲ ವಿಚಾರಗಳು ಕೂಡ ನಿಮಗೆ ಗೊತ್ತಾಗುತ್ತೆ. ರೊಟ್ಟಿ ಆಗಲೇ ರೆಡಿ ಆಯಿತು. ನಾನು ಹಾಕಿರೋ ಹಿಟ್ಟಲ್ಲಿ ಒಂದು 10ರಿಂದ 15 ರೊಟ್ಟಿ ಮಾಡ್ಕೋಬೋದು. ಈಗ ಹಂಚು ಚೆನ್ನಾಗಿ ಕಾದಿದೆ. ಹಂಚು ಕಾದಾಗ ನಾನು ಒಂದು 4 ಕಾಳು ಉಪ್ಪು ಹಾಕಿ ಅದನ್ನು ಬಟ್ಟೆಯಿಂದ ಒರೆಸಿ ತೆಗಿತೀನಿ. ಯಾಕೆ ಅಂದರೆ ಹಂಚು ರಾಹುಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಾವು ರೊಟ್ಟಿ ಅಥವಾ ಚಪಾತಿ ಏನೇ ಮಾಡಬೇಕಾದ್ರೂ ಕೂಡ ಹಂಚು ಮೇಲೆ ಒಂದು 4 ಕಾಳು ಉಪ್ಪು ಹಾಕಿ ಅದನ್ನು ತೆಗಿಬೇಕು. ಇದರಿಂದ ನಮ್ಮ ಮನೆಯಲ್ಲಿ ಆ ರೊಟ್ಟಿನ ನಾವೆಲ್ಲರೂ ಊಟ ಮಾಡ್ತೀವಿ. ಇದರಿಂದ ಮನೆಯಲ್ಲಿ ಎಲ್ಲರ ಮಧ್ಯೆ ಒಂದು ಹೊಂದಾಣಿಕೆ ಅನ್ನೋದಿರುತ್ತೆ. ಇದು ವಾಸ್ತು ಪ್ರಕಾರ ತುಂಬ ಒಳ್ಳೆಯದು. ಜೊತೆಗೆ ನಾವು ರೊಟ್ಟಿ ಮಾಡಿದಾಗ ಮೊದಲನೇ ರೊಟ್ಟಿ ಮತ್ತು ಕೊನೆ ರೊಟ್ಟಿ ಯಾವತ್ತೂ ತಿನ್ನಬಾರ್ದಂತೆ. ಯಾಕಂದರೆ ಮೊದಲನೇ ರೊಟ್ಟಿ ನಾವು ನಾಯಿಗೆ ಹಾಕಬೇಕು, ಕೊನೆ ರೊಟ್ಟಿ ಯಾವತ್ತೂ ಹಸುವಿಗೆ ಹಾಕಬೇಕು. ಈಗ ಎಲ್ಲರ ಮನೆಯಲ್ಲೂ ನಾಯಿ, ಹಸು ಅಥವಾ ಇಲ್ಲ ಅಕ್ಕಪಕ್ಕ ಎಲ್ಲ ಸಿಗೋದಿಲ್ಲ. ಹಾಗಿದ್ದಾಗ ನಾವು ಮೊದಲನೇ ರೊಟ್ಟಿನ ಮುಸ್ರೆಗಾದರೂ ಹಾಕ್ಬಿಡ್ಬೇಕು. ಯಾಕಂದರೆ ಮೊದಲನೇ ರೊಟ್ಟಿ ನಾಯಿ ತಿನ್ನೋದ್ರಿಂದ ರಾಹು ದೋಷ ಎಲ್ಲ ಸರಿಯಾಗಿ ಕೊನೆ ರೊಟ್ಟಿ ನಾವು ಹಸುವಿಗೆ ಕೊಡೋದ್ರಿಂದ
ಲಕ್ಷ್ಮೀ ಕೃಪಾ ಕಟಾಕ್ಷ ನಮ್ಮ ಮೇಲಾಗುತ್ತೆ. ರಾಹು ದೋಷ ಪರಿಹಾರ ಆಗಿ ಲಕ್ಷ್ಮೀ ಕೃಪೆ ನಮ್ಮ ಮೇಲಿರುತ್ತೆ. ಹಾಗಾಗಿ ಈ ಕೆಲಸನ ಮಾಡಿದ್ರೆ ನಮ್ಮ ಮನೆಯಲ್ಲಿ ಕೂಡ ಸದಾ ಲಕ್ಷ್ಮಿ ನೆಲೆಸಿರ್ತಾಳೆ. ರೊಟ್ಟಿ ರೆಡಿ ಆಯಿತು. ರೊಟ್ಟಿ ಎಷ್ಟು ಮೆತ್ತಗೆ ಎಷ್ಟು ಚೆನ್ನಾಗಾಗಿದೆ. ಒಂದು 10 ರೊಟ್ಟಿ ಆಗಿದೆ. ಇನ್ನೊಂದು ಸ್ವಲ್ಪ ರೊಟ್ಟಿ ಇದೆ. ಅದ್ರ ಗ್ಯಾಪಲ್ಲೇ ಮಧ್ಯೆ 1 ಕಪ್ಪು ಟೀ ಮಾಡಿಕೊಂಡೆ. ಯಾವಾಗಲೂ ನಾನು ಬೆಲ್ಲದ ಟೀನೇ ಮಾಡೋದು. ಯಾಕಂದರೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಬೆಲ್ಲದ ಟೀ ಸ್ವಲ್ಪ ಅಭ್ಯಾಸ ಆಗಿದೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಬೆಲ್ಲದ ಟೀನ ಕುಡಿತೀನಿ. ಆಮೇಲೆ ಮತ್ತೊಂದು ವಿಷಯ, ರೊಟ್ಟಿ ಎಲ್ಲ ಆದಮೇಲೆ ಲಾಸ್ಟಿಗೆ ಸ್ವಲ್ಪನೇ ಹಿಟ್ಟು ಉಳೀತು ಅಂತ ಹೇಳಿ ನಾವು ಸಣ್ಣ ರೊಟ್ಟಿ ಮಾಡ್ತೀವಿ. ಯಾವತ್ತೂ ಸಣ್ಣ ರೊಟ್ಟಿ ಮಾಡಬಾರ್ದು. ಅದನ್ನು ಲಾಸ್ಟ್ ರೊಟ್ಟಿ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಕೊನೆ ರೊಟ್ಟಿ ಸಣ್ಣದಿದ್ದರೆ ನಾವು ಬಡತನಕ್ಕೆ ಇಳಿತೀವಿ. ಅಂದರೆ ದೊಡ್ಡದ್ರಿಂದ ಸಣ್ಣಕ್ಕೆ ಬಂದ ಹಾಗೆ ಆಗುತ್ತೆ. ಈಗ 2 ಬದನೆಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಚಾಕುಯಿಂದ ಅದನ್ನು 4 ಭಾಗ ಮಾಡಿ ಮಧ್ಯೆ ಒಂದು ಸ್ವಲ್ಪ ಅರ್ಧ ಅಷ್ಟು 4 ಭಾಗ ಕಟ್ ಮಾಡಿಕೊಂಡು ಅದನ್ನು ಗ್ಯಾಸ್ ಸ್ಟವ್ ಮೇಲೆ 2 ಕಡೆ ಒಂದೊಂದು ಇಟ್ಬಿಡ್ತೀನಿ. ಅದು ಸ್ವಲ್ಪ ಬೇಗ ಆಗುತ್ತೆ. ಅದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು. ಯಾವ ಕಡೆ ಬೇಯುತ್ತೆ ಆ ಕಡೆ ನೋಡಿ. ಚೆನ್ನಾಗಿ ಬೆಂದ ಮೇಲೆ ಅದನ್ನು ಒಂದು ಕಡೆ ಆರಕ್ಕೆ ಇಟ್ಬಿಡ್ತೀನಿ. ಅದು ತಣ್ಣಗಾಗೋದ್ರೊಳಗಡೆ ಇಲ್ಲಿ ಚಟ್ನಿಗೆ ಒಂದು ಸ್ವಲ್ಪ ಹಸಿಮೆಣಸನ್ನ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಜೊತೆಗೆ ಒಂದು ಅರ್ಧ ಟೊಮಾಟೊ ಹಣ್ಣು, 2 ಬದನೆಕಾಯಿಗೆ ಒಂದು ಅರ್ಧ ಟೊಮಾಟೊ ಹಣ್ಣು ಸಾಕು, ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಬಿಡ್ತೀನಿ. ಅಷ್ಟೊತ್ತಿಗೆ ಇಲ್ಲಿ ಮುಳ್ಗಾಯಿ ತಣ್ಣಗಾಗಿರುತ್ತೆ. ಅದರ ಸಿಪ್ಪೆ ಎಲ್ಲ ತಕ್ಕೊಂಡು ನೀಟಾಗಿ ಅದನ್ನು ಹುಳ ಏನಾರು ಇದೆಯಾ ಅಂತ ನೋಡ್ಕೋಬೇಕು. ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಬೌಲಿಗೆ ಹಾಕಿ ಕ್ಲೀನಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಕೋಬೇಕು. ಇದಾದಮೇಲೆ ಇಲ್ಲಿ ಟೊಮಾಟೆ ಮತ್ತು ಹಸಿಮೆಣಸು ಒಂದು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಬೇಕು. ಅಷ್ಟೊತ್ತಿಗೆ ಚಟ್ನಿನ ಒಂದು ಕಡೆ ಒಗ್ಗರಣೆ ಹಾಕ್ಕೊಬಿಡೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಬಾಣಲಿಗೆ ಒಂದು 4 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂತಿದ್ದ ಹಾಗೇ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಟೊಮಾಟೆ ಮತ್ತು ಹಸಿಮೆಣಸನ್ನ ದಪ್ಪಕ್ಕೆ ರುಬ್ಬಿಟ್ಕೊಂಡಿದ್ದೀನಿ, ನೀರು ಹಾಕಲಿಲ್ಲಂಗೆ. ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಜೊತೆಗೆ ಸ್ಮ್ಯಾಶ್ ಮಾಡಿರೋ ಮುಳ್ಗಾಯಿನೆಲ್ಲ ಅದಕ್ಕೆ ಹಾಕಬೇಕು. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು. ಈಗಾಗಲೇ ಮುಳ್ಗಾಯಿ ಚಟ್ನಿ ರೆಡಿ ಆಯಿತು. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.